Very good evening, dear students. Welcome back to the today's video classes of mathematics. So in the class 8, we are in the chapter squares and square roots. So far we are discussing the methods to calculate the square root of a number. ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಕ್ವೇರ್ ರೂಟ್ನ ಕಂಡುಹಿಡಿಯೋದಕ್ಕೆ ನಾವು ಎರಡು ಮೆಥಡ್ಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಒನ್ ಇಸ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಮೆಥಡ್ ಅಂಡ್ ಅನದರ್ ಒನ್ ಇಸ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಈಗ ಅದಾದ್ಮೇಲೆ ಇವಾಗ ಇರ್ತಕ್ಕಂಥ ಎಕ್ಸಸೈಸ್ ಯಾವುದು 5.3. ಸೊ ಇವಾಗ ನೀವು ನಿಮ್ಮ ನೋಟ್ಬುಕ್ಗಳನ್ನು ಪೆನ್ನನ್ನು ರೆಡಿ ಮಾಡ್ಕೊಳ್ಳಿ ಮತ್ತು ಟೆಕ್ಸ್ಟ್ ಬುಕ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನಾನು ಒಂದು ಲೆಕ್ಕನ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಮಿಕ್ಕಿದ್ದು ಯಾವುದನ್ನ ನೋಟ್ಸ್ ನಾನು ಯಾವ ರೀತಿ ಬರೆಸ್ತೀನೋ ಅದೇ ರೀತಿಯಾಗಿ ನೋಟ್ಸಲ್ಲಿ ಬರೀರಿ. ಯಾವುದು ಹೋಮ್ವರ್ಕ್ ಆಗುತ್ತಾ ಅದನ್ನ ರೀತಿಯಾಗಿ ಸಾಲ್ವ್ ಮಾಡಿ ಅದ್ರ ಫೋಟೋಸ್ನ ನನಗೆ ಕಳಿಸ್ಕೊಡ್ಬೇಕು. ಓಕೆನಾ? ರೈಟ್. ಇವಾಗ ಆಲ್ ಆಫ್ ಯು ಓಪನ್ ದ ಟೆಕ್ಸ್ಟ್ ಬುಕ್ ಆಫ್ ಪೇಜ್ ನಂಬರ್ 82. ಇಲ್ಲಿ ಫಸ್ಟ್ ಕ್ವಶನ್ ಇದೆ, ವಾಟ್ ಕುಡ್ ಬಿ ದ ಪಾಸಿಬಲ್ ಒನ್ಸ್ ಡಿಜಿಟ್ ಆಫ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್. ಅಂದ್ರೆ ಈಗ ಫಸ್ಟ್ ಕ್ವಶನ್ ಇದೆ 9801. ಈ ನಂಬರ್ನ ಸ್ಕ್ವೇರ್ ರೂಟ್ ತೆಗೆದ್ರೆ ಇದ್ರ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಯಾವ ನಂಬರ್ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಇದೆ ಅಂತ ಸ್ಕ್ವೇರ್ ರೂಟ್. ನೀನು ಹಿಂದಿನ ಕ್ಲಾಸಲ್ಲಿ ಡೆಫಿನೇಷನ್ ಕಲ್ತಿದ್ದೀಯಾ ನೀನು. ಈಗ ಇದರ ಸ್ಕ್ವೇರ್ ರೂಟ್ ತೆಗೆದಾಗ ಬರ್ತಕ್ಕಂಥ ನಂಬರ್ನ ಲಾಸ್ಟ್ ಡಿಜಿಟ್ ಯಾವ್ದಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಡಿಜಿಟ್ ಫೈಂಡ್ ಔಟ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಕ್ಯಾಲ್ಕುಲೇಟೇ ಮಾಡಿ ಲಾಸ್ಟ್ ಡಿಜಿಟ್ ಇದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾವು ಲೆಟ್ ಅಸ್ ಫೈಂಡ್ ಔಟ್ ದ ಲಾಸ್ಟ್ ಡಿಜಿಟ್ಸ್. ಅಲ್ಲಿ ಮೆನ್ಷನ್ ಮಾಡಿದ್ದಾನೆ ಪಾಸಿಬಲ್ ಡಿಜಿಟ್ಸ್ ಅಂತ ಕೇಳಿದ್ದಾನೆ. ಪಾಸಿಬಲ್ ಅಂತಂದ್ರೆ ದೇರ್ ಆರ್ 1 ಆರ್ ಮೋರ್ ದ್ಯಾನ್ 1 ಅಂತ ಅರ್ಥ ಮಾಡ್ಕೋಬೇಕು ನಾವು. ಈಗ ನೋಡು, ಲಾಸ್ಟ್ ಡಿಜಿಟ್ 1 ಬಂದಿದೆ ಅನ್ನೋದಾದ್ರೆ ಈಗ ನಾವು ಅಭ್ಯಾಸ ಮಾಡಿದೀವಿ 1 into 1 ಅಂತ ಹೇಳಿದ್ರೆ ಆನ್ಸರ್ ಇಸ್ 1. ಅಂದ್ರೆ ಲಾಸ್ಟ್ ಡಿಜಿಟ್ 1 ಇದ್ರೆ ಅದರ ಸ್ಕ್ವೇರ್ ರೂಟ್ ಅಲ್ಲೂ ಕೂಡ ಲಾಸ್ಟ್ ಡಿಜಿಟ್ ಏನಿರ್ತದೆ 1. ನೆಕ್ಸ್ಟ್ 9 into 9, ಸೊ ಅವಾಗ ಆನ್ಸರ್ ಎಷ್ಟು ಬಂತು 81. ಅಂದ್ರೆ ಲಾಸ್ಟ್ ಡಿಜಿಟ್ 1 ಇದೆ ಅನ್ನೋದಾದ್ರೆ ಅದರ ಸ್ಕ್ವೇರ್ ರೂಟ್ ಅಲ್ಲಿ ಯಾವ್ಯಾವ ಡಿಜಿಟ್ಸ್ ಇಂದ ಎಂಡ್ ಆಗಿರ್ಬೋದು ಅದು 1 ಇಂದ ಮತ್ತೆ ಇನ್ನೊಂದು ಯಾವ್ದ್ರಿಂದ 9 ಇಂದ. ಬೇರೆ ಯಾವ ಚಾನ್ಸಸ್ ಕೂಡ ಇಲ್ಲ ಹುಡುಗ. ನೋಡು, ಇಲ್ಲಿ ಲಾಸ್ಟ್ ಡಿಜಿಟ್ 1 ಇದೆ ಅನ್ನೋದಾದ್ರೆ ಅದರ ಸ್ಕ್ವೇರ್ ರೂಟ್ ಅಲ್ಲಿ ಯಾವ್ಯಾವ ಡಿಜಿಟ್ಸ್ ಇರ್ಬೋದು. ಸೊ ದ ಪಾಸಿಬಲ್ ಡಿಜಿಟ್ಸ್ ಆರ್ 1 ಆರ್ 9. ಸೊ ಈ ಒಂದು ಪ್ರಶ್ನೆಗೆ ಈ ರೀತಿ ನಾವು ಅರ್ಥ ಮಾಡಿಕೊಂಡು ಫೈನಲ್ ಆನ್ಸರ್ನ ಬರೀಬೇಕಾದ್ರೆ ನೋಡು ಹಿಂಗೆಲ್ಲ ಇರ್ತದೆ, ಸ್ಕ್ವೇರ್ ರೂಟ್ ಹಿಂಗೆ ಬರ್ಕೊಳ್ಳೋಣ. ದೇರ್ಫೋರ್ ದ ಪಾಸಿಬಲ್, ಅಲ್ಲಿರೋ ಸೆಂಟೆನ್ಸ್ ನಾವು ಬಳಸ್ಕೋಬೇಕು. ದ ಪಾಸಿಬಲ್ ಒನ್ಸ್ ಡಿಜಿಟ್ಸ್ ಆಫ್ ದ square root of 9801 are 0, sorry not 0, that is 1 or 9. ಈಗ ನಾನಲ್ಲಿ ಡೈರೆಕ್ಟ್ ಆನ್ಸರ್ನ ಬರ್ದಿದ್ದೀನಿ. ಆನ್ಸರ್ನ ಯಾವ ರೀತಿ ಬರ್ದಿದ್ದೀನಿ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೋಡು, ಲಾಸ್ಟ್ ಡಿಜಿಟ್ 1 ಬರಬೇಕು ಅಂದ್ರೆ ಅದರ ಸ್ಕ್ವೇರ್ ರೂಟ್ ಅಲ್ಲಿ ಲಾಸ್ಟ್ ಡಿಜಿಟ್ 1 ಇರ್ಬೋದು, ಇಲ್ಲ ಅಂತಂದ್ರೆ ಲಾಸ್ಟ್ ಡಿಜಿಟ್ 9 ಇರ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಕ್ವಶನ್ ನಂಬರ್ 1 ಬರ್ದಿದ ತಕ್ಷಣನೇ ಈ ರೀತಿಯಾಗಿ ನೀನು ಆನ್ಸರ್ನ ಬರೀಬೇಕು. Therefore the possible ones digit of the square root of this number are 1 or 9. ಈ ತರ ಆನ್ಸರ್ನ ನೀನು ಬರೀಬೇಕು. Now look at the question number 2. ಈ ಕ್ವಶನ್ ನಂಬರ್ 2 ಯಾವ ರೀತಿ ಇದೆ, ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. 99856. ಈಗ ಇಲ್ಲಿ ಲಾಸ್ಟ್ ಡಿಜಿಟ್ ಯಾವ್ದಪ್ಪ ಇದೆ 6 ಇದೆ. ಅದರ ಸ್ಕ್ವೇರ್ ರೂಟ್ ಅಲ್ಲಿ ಯಾವ ನಂಬರ್ ಇರೋಕ್ಕೆ ಸಾಧ್ಯ, ಇದು ಚೆಕ್ ಮಾಡ್ಕೊಂಡು ನೋಡಿ. ನೋಡು, 4 into 4 ಲಾಸ್ಟ್ ಡಿಜಿಟ್ ಏನ್ ಬಂತು 6. ಅಂದ್ರೆ 6 ಬರಬೇಕು ಅಂದ್ರೆ ಇದರ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು, ಸ್ಕ್ವೇರ್ ರೂಟ್ ಅಲ್ಲಿ 4 ಇರ್ಬಹುದು. ದೇರ್ ಇಸ್ ಅನದರ್ ಒನ್ 6 into 6, ದಟ್ ಈಸ್ 36. ಇಲ್ಲಿ ಲಾಸ್ಟ್ ಡಿಜಿಟ್ ಏನು ಇರ್ಬೋದು 6 ಕೂಡ ಇರ್ಬೋದು. ಅಂದ್ರೆ 4 ಇರ್ಬೋದು, ಅದು ಮಿಸ್ ಆದ್ರೆ 6 ಇರ್ಬೋದು. ಸೊ ದಿಸ್ ಇಸ್ ದ ಆನ್ಸರ್. ಈ ರೀತಿಯಾಗಿ ನೀನು ಈಗ ಬರೆಯೋದಾದ್ರೆ ಇದೇ ರೀತಿಯಾಗಿ ಬರೆಯೋಣ. ದ ಪಾಸಿಬಲ್
ಎಲ್ಲ ಲೆಕ್ಕಗಳಿಗೆ ಇದೇ ತರ ಬರೀಬೇಕು ನೀನು. ದ ಪಾಸಿಬಲ್ 1 digits ಆಫ್ ದ ಸ್ಕ್ವೇರ್ ರೂಟ್ ಆಫ್ 99856 ಆರ್ ಯಾವ್ದಿದೆ ಆನ್ಸರ್ 4 ಅಥವಾ 6. 4 ಆರ್ 6. 4 ಆಗ್ಬೋದು, ಇಲ್ಲ ಅಂತಂದ್ರೆ 6 ಆಗ್ಬೋದು. ಈ ರೀತಿಯಾಗಿ ಎಕ್ಸಾಮ್ಗಳಲ್ಲಿ ಕೇಳಿದ್ರು ಕೂಡ ಇಲ್ಲಿದೆ, ಇದೆಲ್ಲ ಸ್ಕ್ವೇರ್ ರೂಟ್ ಅಲ್ವಾ. ಈಗ ಸ್ಕ್ವೇರ್ ರೂಟ್ ಅಂತಂದ್ರೆ 6 6 ಬಂದಿದೆ ಅಂತಂದ್ರೆ ಯಾವ್ಯಾವ್ದು ಇರೋಕ್ಕೆ ಸಾಧ್ಯ? 4 4 16 ಇದೆ, 4 ಬರ್ಬೋದು. 6 × 6 36 ಬರ್ತಾ ಇದೆ. ಸೊ ಹಾಗಾದ್ರೆ 6 ಕೂಡ ಆಗ್ಬಹುದು ಅಂತ ನೀನು ಪತ್ತೆ ಹಚ್ಕೋಬೇಕು. ಸೊ ಈ ರೀತಿಯಾಗಿ ಮಿಕ್ಕಿದ ಎರಡೂ ಲೆಕ್ಕಗಳನ್ನ ನೀನೇ ಸಾಲ್ವ್ ಮಾಡು. ಈಗ ಎಲ್ಲ ಲೆಕ್ಕಗಳು ಎರಡೆರಡು ಡಿಜಿಟ್ಸ್ ಬರಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ 1 ಬರ್ತದೆ. ಈಗ ನೆಕ್ಸ್ಟ್ 3ನೇ ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಆಗುತ್ತೆ, ನೋಟ್ಬುಕ್ ಅಲ್ಲೇ ಸಾಲ್ವ್ ಮಾಡ್ತೀಯ. ಅಲ್ಲಿ 1 ಇದೆ, 1 ಬರಬೇಕು ಅಂದ್ರೆ ಇದೇ ಆನ್ಸರ್ ಬರೆದ್ರೆ ಆಯ್ತು ನೀನು. ಸೊ 1 ಇದ್ರು 1 ಕೂಡ ಬರ್ಬೋದು, ಮತ್ತೆ 9 ಕೂಡ ಬರ್ಬೋದು. ನೆಕ್ಸ್ಟ್ 4th ಒನ್ ಆಗಲ್ಲ. 4th ಒನ್ ಅಲ್ಲಿ ಲಾಸ್ಟ್ ಡಿಜಿಟ್ ಏನಿದೆ 5 ಇದೆ. ನೋಡಿ ಲೆಕ್ಕ, ಲಾಸ್ಟ್ ಡಿಜಿಟ್ ಯಾವ್ದಿದೆ 5. ಲಾಸ್ಟ್ ಡಿಜಿಟ್ 5 ಇದೆ ಅಂತಂದ್ರೆ ದೇರ್ ಇಸ್ ಓನ್ಲಿ ಒನ್ ಚಾನ್ಸ್, ದಟ್ ಈಸ್ 5 × 5 ಏನಪ್ಪ ಆನ್ಸರು 25. ಅಂದ್ರೆ ಸ್ಕ್ವೇರ್ ಅಲ್ಲಿ ಲಾಸ್ಟ್ ಡಿಜಿಟ್ 5 ಇದ್ರೆ ಅದರ ಸ್ಕ್ವೇರ್ ರೂಟ್ ಅಲ್ಲೂ ಲಾಸ್ಟ್ ಡಿಜಿಟ್ ಯಾವ್ದು ಇರ್ತದೆ 5. ಅಂದ್ರೆ ಆ ಪ್ರಶ್ನೆಗೆ ಒಂದೇ ಉತ್ತರ ಇದೆ, ಯಾವ್ದದು 5. ಬರೀ ತುಂಬಾ ವೆರಿ ರೇರ್ ಕೇಸಸ್ ಮಾತ್ರ ಒಂದೊಂದಕ್ಕೆ ಎರಡೆರಡು ಆನ್ಸರ್ಗಳು ಬರ್ತವೆ. ಹುಡುಗರ ಅರ್ಥ ಆಗಿದೆಯಾ? ನೋಟ್ಬುಕ್ ಅಲ್ಲೇ ಸಾಲ್ವ್ ಮಾಡಿ ಅದರ ಫೋಟೋಸ್ನ ನನಗೆ ಕಳಿಸ್ಕೊಡ್ಬೇಕು. ಈ ರೀತಿಯಾಗಿ ನೀನು ಸಾಲ್ವ್ ಮಾಡಬೇಕು. ಇವಾಗ 2ನೇ ಲೆಕ್ಕಕ್ಕೆ ಬರೋಣ. 2ನೇ ಮೇನ್ ಅಲ್ಲಿ ಏನ್ ಕೇಳಿದೆ ನೋಡಿ. ಮೇನ್ ನಂಬರ್ 2. ರೈಟ್ ದ ಕ್ವಶನ್ ಇನ್ ನೋಟ್ಬುಕ್. ನೋಟ್ಬುಕ್ ಅಲ್ಲೇ ಬರೀರಿ. ಇನ್ನು ಮುಂದಕ್ಕೆ ಅದೇ ತರ ಮಾಡ್ಕೊಳ್ಳೋಣ ನಾವು. ನೋಟ್ಬುಕ್ ಅಲ್ಲೇ ಬರೆದ್ರೆ ನೋಟ್ಸ್ ಕೂಡ ಕಂಪ್ಲೀಟ್ ಆದಂಗೆ ಆಗುತ್ತೆ. ಎಸ್, ಮೇನ್ ನಂಬರ್ 2. ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಫೈಂಡ್ ದ ನಂಬರ್ಸ್ ವಿಚ್ ಆರ್ ಶ್ಯೂರ್ಲಿ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಈಗಲ್ಲಿ ಸುಮಾರು ನಂಬರ್ಗಳನ್ನು ಕೊಟ್ಟಿದ್ದಾನೆ, ಅದು ಸ್ಕ್ವೇರ್ ಆಗುತ್ತಾ ಆಗಲ್ವಾ ಅಂತ ಫೈಂಡ್ ಔಟ್ ಮಾಡಿದ್ದಾನೆ, ಕೇಳಿದಾನೆ ಅವನು. ಸೊ ಇನ್ ದ ಪ್ರಾಪರ್ಟಿ ವಿ ಲರ್ನ್ ದ ನಂಬರ್ ಇನ್ಸ್ 2 3 7 8 ಆರ್ ಡೆಫಿನೆಟ್ಲಿ ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಯಾವುದೇ ನಂಬರು 2 3 7 8 ಇಂದ ಎಂಡ್ ಆಗಿದ್ರೆ ಲಾಸ್ಟ್ ಡಿಜಿಟ್ ಇದರಲ್ಲಿ 4ರಲ್ಲಿ ಯಾವ್ದಾದ್ರು ಒಂದಿದ್ರು ಕೂಡ ಅದು ಸ್ಕ್ವೇರ್ ನಂಬರ್ ಅಲ್ಲ ಅನ್ನೋ ಪ್ರಾಪರ್ಟಿ ನಾವು ಕಲ್ತಿದೀವಿ. ಇದು ಮಿಕ್ಕಿದ ನಂಬರ್ಗಳು ಯಾವ್ಯಾವ್ದು ಆಗ್ಬೋದು? 0 ಆಗ್ಬೋದು, 1 ಆಗ್ಬೋದು, ನೆಕ್ಸ್ಟ್ 4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು, 7 ಆಗಿಲ್ಲ, 8 ಆಗಿಲ್ಲ, 9 ಆಗ್ಬೋದು. ಇಷ್ಟು ಡಿಜಿಟ್ಸ್ ಅಲ್ಲಿ ಯಾವ್ದಾರು ಆಗ್ಲಿ ಈ ಡಿಜಿಟ್ ಆಗಂಗಿಲ್ಲ ಅಂತ ಕಂಡೀಷನ್ ಇದೆ. ಈಗ ನೋಡು, ಅಲ್ಲಿ ಕೊಟ್ಟರು ಅಷ್ಟು ನಂಬರ್ಗಳು ನೋಡು. ಫಸ್ಟ್ ನಂಬರ್ ಯಾವ್ದಪ್ಪ ಇದೆ? ಫಸ್ಟ್ ನಂಬರ್ 153. ಇದಕ್ಕೆ ನೀನು ಆನ್ಸರ್ ಬರೀಬೇಕು. 153 ends in 3. ಹೌದಾ? ಈಗ ಪ್ರಾಪರ್ಟಿ ಹೇಳುತ್ತೆ. ಸೊ ನಾವು ಬೈ ಪ್ರಾಪರ್ಟಿ 153 is not a perfect square. ನೋಡು, ಈ 3 ಇಂದ ಎಂಡ್ ಆಗಿದೆ. ಸೊ ಬರ್ಬಿಡು. ಈಗ ಯಾವುದೇ ಲೆಕ್ಕಗಳು ಆಗುವಾಗೇನೆ. ಈಗ 257. ಈಗ ಬರೆಯೋಣ. 2ನೇ ಲೆಕ್ಕ ಏನಿದೆ? 257. 257 ಎಂಡ್ಸ್ ಇನ್ 7. 7 ಇಂದ ಎಂಡ್ ಆಗಿದೆ. ಹೇಳುತ್ತೆ ಪ್ರಾಪರ್ಟಿ, ಹೇಳುತ್ತೆ ಏನಂತ? ದ ಸ್ಕ್ವೇರ್ ನಂಬರ್ ನೆವರ್ ಎಂಡ್ಸ್ ಇನ್ 2 3 7 and 8. ಸೊ therefore the given number is not a perfect square. ಸೊ ಇದನ್ನು ಕೂಡ ನೀವು ನೋಟ್ಬುಕ್ ಅಲ್ಲಿ ಬರಿ. 408 ಕೂಡ ಆಗೇನೆ. ನೆಕ್ಸ್ಟ್ ಒನ್ ಇಸ್ 441. ದ ಲಾಸ್ಟ್ ನಂಬರ್ ಇಸ್ 441. ಈಗ ನಾವ್ ಹೇಳಿದೀವಿ ಈ 6 ಡಿಜಿಟ್ ಅಲ್ಲಿ ಯಾವ್ದಾದ್ರು ಒಂದ್ ಇರ್ಬಹುದು ಅಂತ. ಯಾವ್ದಿದೆ ಇಲ್ಲಿ? 1 ಇದೆಯಾ? ಈಗ ಬರೆಯುವಾಗ ನೀನು 441 ends in 1. By property 441 would be a perfect square.
ಅಂದ್ರೆ ಯಾಕೆ ಈ ವುಡ್ ಅಂತ ಬರ್ಸಿದೀನಿ ಅನ್ನೋದಾದ್ರೆ ಈ ಡಿಜಿಟ್ ಇಂದ ಎಂಡ್ ಆಗ್ಬಿಟ್ಟಿದೆ ಅಂದ್ರೆ ಸ್ಕ್ವೇರ್ ನಂಬರ್ ಆಗ್ಲೇಬೇಕು ಅಂತ ಕಂಪಲ್ಸರಿ ಇಲ್ಲ, ಹೌದಾ? ಸೊ ದಿಸ್ ಇಸ್ ದ ವೇ, ರೈಟ್? ಸೊ ಈ 441 ಇಟ್ ವುಡ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ರೈಟ್. ರೈಟ್, ಇವಾಗ ಮೇನ್ ನಂಬರ್ 3 ಕಡೆಗೆ ಗಮನ ಕೊಡೋಣ. ಸೊ ದ ಮೇನ್ ನಂಬರ್ 3, ಫಸ್ಟ್ ರೈಟ್ ದ ಮೇನ್ ಕ್ವಶನ್. Right, find the square root of 100 and 169 by the method of repeated subtraction ಅಂತ ಕೇಳಿದ್ದಾರೆ. So now, in the last class you learned this method, repeated subtraction. ಈಗ ಮೂರನೇ ಮೇನ್ ಅಲ್ಲಿ 2 ನಂಬರ್ ಕೊಟ್ಟಿದ್ದಾನೆ. ಟೇಕ್ ದ ಫಸ್ಟ್ ನಂಬರ್ ಆಸ್ a, that is 100. a ಅಂತ ತಗೊಂಡ್ರೋಣ, 100 ಇದೆ. ಈಗ the square root of 100 should be calculated by the help of the repeated subtraction method. So here we need to remember the odd numbers. ಇದು ಆಲ್ರೆಡಿ ನಿನಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ಇದನ್ನ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು. ಈಗ ಈ 100ನ ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಸಬ್ಟ್ರಾಕ್ಷನ್ ಇಂದ ಬರೀಬೇಕು. ಫಸ್ಟ್ ಬರ್ಕೊಬಿಡೋಣ, ಬೈ ರಿಪೀಟೆಡ್ ಸಬ್ಟ್ರಾಕ್ಷನ್. ರಿಪೀಟೆಡ್ ಸಬ್ಟ್ರಾಕ್ಷನ್. ಈಗ ಕಂಟಿನ್ಯೂಸ್ ಆಗಿ ಆಡ್ ನಂಬರ್ ಇಂದ ಇದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗು. 100 ಇದೆ, first odd number is 1, 100 minus 1 is 99. So 99, next odd number is 3. So 99 ಅಲ್ಲಿ 3 ಹೋದ್ರೆ 96. 96, next odd number is 5, so it is 91. 91, next odd number is 7. ಸೊ ಈ ಕಡೆಗೆ 91 ಇಂದ 7 ಮೈನಸ್ ಮಾಡಿದ್ರೆ ಈ ಕಡೆಗೆ 1 ಆಯ್ತು, ಆ ಕಡೆಗೆ 6 ಅಂತ ಹೇಳಿದ್ರೆ 84. So 84 minus next number odd number is 9. So ಈ ಕಡೆಗೆ 4, ಆ ಕಡೆಗೆ 5 ಅಂತ ಹೇಳಿದ್ರೆ 75. So 75 minus next odd number is 11. So ಎಷ್ಟಪ್ಪ ಆಯ್ತು ಇವಾಗಿದ್ದು? 64. So 64 minus 13. So answer is 1 and 51. So now 51 minus 15. ನೆಕ್ಸ್ಟ್ ಆಡ್ ನಂಬರ್ ಇಸ್ 15. ಸಬ್ಟ್ರಾಕ್ಟ್ ಮಾಡು. ಈ ಕಡೆ 1 ಇದೆ ಅನ್ನೋದ್ರೆ ಆ ಕಡೆಗೆ 5, ಆ ಕಡೆಗೆ 1 ಹೋದ್ರೆ ಇನ್ನು 4 ಅಂತಂದರೆ 6 ಕ್ಯಾರಿ 6. ಸೊ 5 ಮೈನಸ್ 1 ಅಂದರೆ 4 ಅಂತ ಹೇಳಿದ್ರೆ 36. ಸೊ ನಾವು 36 ಮೈನಸ್ 17 ಸಬ್ಟ್ರಾಕ್ಟ್ ಮಾಡೋಣ. ಸೊ 6 ಇದೆ, ಸೊ ಇಟ್ ಈಸ್ 9 ಕ್ಯಾರಿ ತಗೋತೀಯ, 9 ಆಯಿತು. ಸೊ ಇವಾಗ 2 ಮೀನ್ಸ್ 19. 19 minus next odd number is also 19. 19 minus 19 0. ನೋಡಿ, ಈ ರೀತಿಯಾಗಿ ನೀವು ಇದನ್ನ ರಿಪೀಟೆಡ್ ಸಬ್ಟ್ರಾಕ್ಟ್ ಮಾಡಿದಾಗ ಆನ್ಸರ್ 0 ಬಂದರೆ ಸೊ ಇಟ್ ಇಸ್ ಅ ಸ್ಕ್ವೇರ್ ನಂಬರ್ ಅಂತ ನಾವು ಡಿಸೈಡ್ ಮಾಡ್ಕೋತಾ ಇದ್ವಿ. ಬಟ್ ಹಿಯರ್ ದೇ ಆಸ್ಕ್ ಟು ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್ ಬೈ ದ ಹೆಲ್ಪ್ ಆಫ್ ರಿಪೀಟೆಡ್ ಸಬ್ಟ್ರಾಕ್ಷನ್. ನಾವು ಎಷ್ಟು ಸ್ಟೆಪ್ಪಲ್ಲಿ ಆನ್ಸರ್ 0 ಆಗಿದೆ ನೋಡ್ಕೊಳ್ಳಿ. ಸೊ ಎಷ್ಟನೇ ಸ್ಟೆಪ್ಗೆ? 1 2 3 4 5 6 7 8 9 10 ಅಂದರೆ 10ನೇ ಸ್ಟೆಪ್ಗೆ ನಮ್ಗೆ ಆನ್ಸರ್ 0 ಆಗಿರೋದ್ರಿಂದ ದ ಸ್ಕ್ವೇರ್ ರೂಟ್ ಆಫ್ 100 ಇಸ್ 10. ಸೊ ಈ ರೀತಿಯಾಗಿ ನೀನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇವಾಗ ನೀನು ಐ ಸಾಲ್ವ್ ದ ಫಸ್ಟ್ ಕ್ವಶನ್, ದಟ್ ಈಸ್ 100. ಸೊ ಇಲ್ಲಿ ಆಪ್ಷನ್ ಟೇಕ್ ದ ಕ್ವಶನ್ ನಂಬರ್ ಬಿ ಆಸ್ 169. ಈ 169 ಕೂಡ ಹಾಗೇನೆ ನೀನು 1 3 5 7 ಇಂದ ರಿಪೀಟೆಡ್ ಸಬ್ಟ್ರಾಕ್ಟ್ ಮಾಡು. ಡೆಫಿನೆಟ್ ಆಗಿ ದ ಆನ್ಸರ್ ವಿಲ್ ಬಿ 0. ಅದು ಎಷ್ಟನೇ ಸ್ಟೆಪ್ಗೆ 0 ಆಗುತ್ತೋ ಅದನ್ನ ನೀನು ಆನ್ಸರ್ ಅಂತೇಳಿ ನೀನು ಬರೀಬೇಕು. ಓಕೆನಾ? ನೋಟ್ಬುಕ್ಕಲ್ಲೇ ಬರೀ, ನೋಟ್ಬುಕ್ಕಲ್ಲೇ ಸಾಲ್ವ್ ಮಾಡಿ ಅದನ್ನ ಫೋಟೋಸ್ನ ನನಗೆ ಕಳಿಸ್ಕೊಡು. ನಾವ್ ಲೆಟ್ ಅಸ್ ಮೂವ್ ಟು ದ ಫೋರ್ತ್ ಮೇನ್. ಫೋರ್ತ್ ಮೇನ್ ಅಲ್ಲಿ ಏನು ಹೇಳಿದ್ದಾರೆ ನೋಡೋಣ. ರೈಟ್ ದ ಕ್ವಶನ್. Find the square root of the following numbers by the prime factorization method. ಸೊ ಈಗ ಅದಕ್ಕೆ ನೀವು ಸ್ಕ್ವೇರ್ ರೂಟ್ ಕಂಡುಹಿಡಿಯಬೇಕು, ಬಟ್ ಬೈ ದ ಹೆಲ್ಪ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ರೈಟ್. ಸೊ ಮೇನ್ ನಂಬರ್ 4, ಫಸ್ಟ್ ಕ್ವಶನ್, ದಟ್ ಈಸ್ 729. ಸೊ ಇಲ್ಲಿ ಬರ್ಕೊಬೋಣ, ಪ್ರೈಮ್ ಫ್ಯಾಕ್ಟರೈಸೇಷನ್ method.
ಹಿಂಗಿದ್ದಾಗ ನೀನು ಫಸ್ಟು ಪ್ರೈಮ್ ನಂಬರ್ಸ್ಗಳನ್ನ ಗುರ್ತಾಕೊಳ್ಳೋಕೆ ಹೇಳಿದ್ದೆ ನಾನು. ಈಗ ಲೀಸ್ಟ್ ಪ್ರೈಮ್ ನಂಬರ್ ಅಂತಂದ್ರೆ ದ ಲೀಸ್ಟ್ ಪ್ರೈಮ್ ನಂಬರ್ ಇಸ್ your answer is correct, that is 2. Next one is 3, 5, 7. Next that is 11. These are the prime numbers. ಅಂದ್ರೆ ಹೇಳಿದ್ದೆ ನಾನು ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಇಟ್ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್. ಹೌದಾ? ನೀವು ಇಲ್ಲಿರ್ತಕ್ಕಂಥ ಯಾವುದೇ ನಂಬರ್ ತಗೊಂಡ್ರು ಕೂಡ ಎಕ್ಸಾಕ್ಟ್ ಆಗಿ 2 ಫ್ಯಾಕ್ಟರ್ಸ್ ಇದೆ. ಓಕೆ, ಇದನ್ನ ಆಲ್ರೆಡಿ ಯು ಆರ್ ಲರ್ನ್ಡ್. ಓಕೆ, ರೈಟ್. ಈಗ 729 ಅನ್ನ ಆ ಪ್ರೈಮ್ ನಂಬರ್ಸ್ ಇಂದ ಕಂಟಿನ್ಯೂಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ 9 ಇದೆ. 9 ಇದೆ ಅಂತಂದ್ರೆ 2 ಇಂದ ಡಿವಿಸಬಲ್ ಆಗ್ಲಿಲ್ಲ. ಈಗ ನೆಕ್ಸ್ಟ್ ಯಾರ ಹತ್ರ ತಗೋಬೇಕು ನೀನು? 3 ಇಂದ ಚೆಕ್ ಮಾಡು. ಸೊ 3 2s 6. ಸೊ 7 ಇದೆ ಅಂತಂದ್ರೆ 1 ಕ್ಯಾರಿ. ಸೊ ಇಟ್ ಬಿಕಮ್ಸ್ 12. 3 4s 12. ಸೊ ಕಂಪ್ಲೀಟ್ ಆಯಿತು. 3 3s 9. ಸೊ ಅಗೈನ್ 3 8s 24. ಕ್ಯಾನ್ಸಲ್, ಮುಗಿತಲ್ಲಿಗೆ. ಇನ್ನು 3 ಉಳಿದಿದೆ. 3 1s 3. ನೆಕ್ಸ್ಟ್ ಒನ್ ಈಸ್ 3 2s 6. ಸೊ 2 ಕ್ಯಾರಿ ಉಳಿತು, 21 ಆಯಿತು. 3 7s 21. ಸೊ ನೆಕ್ಸ್ಟ್ 3 9s 27. ಸೊ 3 3s 9. ಇವಾಗ ಕೊನೆ ನಂಬರ್ ಕೊನೆ ನಂಬರ್ ಕೂಡ ಪ್ರೈಮ್ ನಂಬರೇ ಆಗಿರೋದ್ರಿಂದ ಲೆಕ್ಕ ಎಲ್ಲಿಗೆ ಸ್ಟಾಪ್ ಅಂತ ಡಿಸೈಡ್ ಮಾಡ್ಕೋಬೇಕು. ನಾವು 729 ಕ್ಯಾನ್ ಬಿ ರಿಟರ್ನ್ ಆಸ್ 1 2 3 4 5 6. 3 ಅನ್ನೋದನ್ನ 6 ಟೈಮ್ಸ್ ಬರ್ಕೊಳ್ಳೋಣ. ರೈಟ್. ನಾವು ದ ಸ್ಕ್ವೇರ್ ರೂಟ್ ಆಫ್ 729 ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ನಾವೀಗ ಅಭ್ಯಾಸ ಮಾಡ್ಕೋಬೇಕು. ಈ ಎರಡೆರಡು ಒಂದೇ ತರದ ನಂಬರ್ಗಳನ್ನ ಜೋಡಿ ಮಾಡ್ಕೊಳ್ಳೋಣ. ಪೇರಿಂಗ್ ಶುಡ್ ಬಿ ಡನ್. ಪೇರ್, 1 ಪೇರ್, 2nd ಪೇರ್ ಅಂಡ್ 3rd ಪೇರ್. ಈಗ ಸ್ಕ್ವೇರ್ ರೂಟ್ ಇಲ್ಲಿ ಇಂಟ್ರೊಡ್ಯೂಸ್ ಆಗಿದ ತಕ್ಷಣ ಈ ಪೇರಿಂದ 1 ವ್ಯಾಲ್ಯೂ, ಈ ಪೇರಿಂದ 1 ವ್ಯಾಲ್ಯೂ, ಈ ಪೇರಿಂದ 1 ವ್ಯಾಲ್ಯೂನ ಬರ್ಕೊಂಡ್ವಿ ನಾವು. ನಾವು ದ ಸ್ಕ್ವೇರ್ ರೂಟ್ ಆಫ್ 729 is 3 3s 9, 9 3s 27. ಸೊ ದಿಸ್ ಇಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಈ ರೀತಿಯಾಗಿ ಆ ಪ್ರೈಮ್ ನಂಬರ್ಸ್ ಇಂದಲೇ ಡಿವೈಡ್ ಮಾಡ್ತಾ ಹೋಗಿ ಪ್ರೈಮ್ ನಂಬರ್ಗೆ ಎಂಡ್ ಆದಾಗ ಲೆಕ್ಕನ ಸ್ಟಾಪ್ ಮಾಡಿ ಈ ರೀತಿಯಾಗಿ ಅದರ ಫ್ಯಾಕ್ಟರ್ಸ್ಗಳನ್ನ ಬರ್ಕೊಂಡು 2 ನಂಬರ್ಸ್ಗಳು ಒಂದೇ ಥರದ 2 ನಂಬರ್ಗಳ ಪೇರ್ ಮಾಡ್ಕೋಬೇಕು. ಈಗ 3 ಇದ್ರೆ 3ಗೆ ಪೇರ್ ಮಾಡಬೇಕು, 5 ಇದ್ರೆ 5. ಆ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋದ್ರೆ ಯು ವಿಲ್ ಗೆಟ್ ದ ಸ್ಕ್ವೇರ್ ರೂಟ್. ನಾವು ಈಗ ಅಲ್ಲಿ ಸುಮಾರು 10 ಲೆಕ್ಕಗಳಿದೆ. ಒಂದು ನಾನು ತಗೊಂಡಿದ್ದೀನಿ. ಈಗ ಐ ವಿಲ್ ಟೇಕ್ ಅನದರ್ ಒನ್. 8th ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಮಿಕ್ಕಿದ್ದು ನಿನ್ಗೆ ಹೋಮ್ವರ್ಕ್ ಆಗುತ್ತೆ. ಈಗ 8th ಕ್ವಶನ್ ಹೋಮ್ವರ್ಕ್ ಜಾಸ್ತಿ ಆಗುತ್ತೆ ಅಂತ ಏನು ಅನ್ಕೋಬೇಡ. ಇನ್ನೂ ಒಂದು ದಿನ ಗ್ಯಾಪ್ ಇರೋದ್ರಿಂದ ಫ್ರೀ ಆಗಿರ್ತೀಯ, ಸಾಲ್ವ್ ಮಾಡು. 8th one. The question is 9216. ರೈಟ್, 8th ಕ್ವಶನ್ ನಾನು ಸಾಲ್ವ್ ಮಾಡ್ತಿದ್ದೀನಿ. ಈಗ 9216. ಈಗ ಫಸ್ಟ್ ಪ್ರೈಮ್ ನಂಬರ್ ಯಾವುದಪ್ಪ? 2. 2 4s 8. ಸೊ 9 ಇರೋದ್ರಿಂದ 1 ಕ್ಯಾರಿ. 3 2 6s 12. ಇಲ್ಲಿ 1 ಇದೆ, 1 is not divisible by 2. ಸೊ 0 ಹಾಕೊಳ್ಳಿ, 16 ಆಯಿತು. ಸೊ 2 8s 16. ಅಗೈನ್ 2 2s 4, 2 3s 6. 0 ಹಾಗೆ ಬರೀ, 8 ಇದೆ, 2 4s 8. Next one is 2 1s 2, 2 1s 2, carry is 1, it becomes 10. 2 5s 10, 2 2s 4. ಆಯ್ತಾ? ನೆಕ್ಸ್ಟ್ 2 5s 10. 11 ಇದೆ, 1 ಕ್ಯಾರಿ, 15 ಆಯಿತು. 2 7s 14, again 1 ಕ್ಯಾರಿ, 12 ಆಯಿತು. 2 6s 12. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಡಿವೈಡ್ ಮಾಡಬೇಕು ಅಂತ ಹೇಳಿದ್ವಿ. ಸ್ವಲ್ಪ ದೊಡ್ಡ ಲೆಕ್ಕ ಆಗಿರೋದ್ರಿಂದ ಇನ್ನೂ ಲೆಂತಿಯಾಗಿ ಹೋಗ್ತಾ ಇದೆ ಇದು. ಸೊ 2 2s 4. ಸೊ 1 ಕ್ಯಾರಿ, 2 8s 16, ಮತ್ತೆ 1 ಕ್ಯಾರಿ ಆಯಿತು, ಮತ್ತೆ 16 ಆಯಿತು. 2 8s 16. ನಾವು 2 1s 2, 2 4s 8, 2 4s 8. ನೆಕ್ಸ್ಟ್ 2 7s 14, 2 2s 4. ನೆಕ್ಸ್ಟ್ 2 2 3s 6, 12 ಆಯಿತು. 2 6s 12.
2 18s. ಸೊ ನೆಕ್ಸ್ಟ್ 2 9s. ಈಗ 9 ಇರೋದು 3 3s 9. 9 2 ಇಂದ ಡಿವೈಡ್ ಆಗಲ್ಲ ಅಂದರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು 3. 3 ಇಂದ ಹಾಗೆ ಆಗುತ್ತೆ. 3 3s 9. ಸೊ ನಾವು 9216 ಈಕ್ವಲ್ ಟು ಎಷ್ಟು ಸಲ ಇದೆಯಪ್ಪ 2 ಅನ್ನೋದು 1 2 3 4 5 6 7 8 9 10 ಬರೆಯೋಣ. 2 3 4 5 6 7 8 9 10. ಈಗ 3 ಅನ್ನೋದು ಎಷ್ಟು ಸಲ ಇದೆ 3 ಟೈಮ್ಸ್ ಇದೆ. 3 ಇಂಟು 3. ಇವಾಗ ಸ್ಕ್ವೇರ್ ರೂಟ್ ಇಂಟ್ರೊಡ್ಯೂಸ್ ಆಗುತ್ತೆ. ನಾವು ಜೋಡಿ ಮಾಡ್ಕೋಬೇಕು ಅಂತ ಹೇಳಿದೀನಲ್ಲ, ಇವೆರಡೊಂದು ಜೋಡಿ 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 ಕಂಪ್ಲೀಟೆಡ್. ಎಲ್ಲ ಜೋಡಿಯಿಂದ ಒಂದೊಂದು ನಂಬರ್ ತಗೋಬೇಕು ನೀನು. ಸೊ ಇಲ್ಲಿಂದ 2 2, ಇಲ್ಲಿಂದ 2 2 2 ಅಂಡ್ ದೆನ್ 3 ಕಂಪ್ಲೀಟ್ ಆಯ್ತಾ? ರೈಟ್, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ 2 2s 4, 4 2s 8, 8 2s 16, 16 2s 32. So 32 into 3. Now 3 2s 6, 3 3s 9. The square root of 9216, that is equal to 96. ಹುಡುಗರ ಈ ರೀತಿಯಾಗಿ ಲೆಕ್ಕಗಳು ದೊಡ್ಡದಾದ್ರೂ ಇರಲಿ, ಚಿಕ್ಕ ಸ್ಮಾಲೆಸ್ಟ್ ನಂಬರ್ ಆದರೂ ಕೊಟ್ಟಿರಲಿ, ಫಾಲೋ ದಿಸ್ ಮೆಥಡ್ ಫಾರ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ಅಂಡ್ ಕ್ಯಾಲ್ಕುಲೇಟ್ ದ ಸ್ಕ್ವೇರ್ ರೂಟ್ಸ್. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗೋ ತನಕಲ್ಲೂ ಕೂಡ, ಈಗ ನೆಕ್ಸ್ಟ್ ನಿಮಗೆ ಫ್ರೈಡೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಈ ಎಲ್ಲ ಹೋಮ್ವರ್ಕ್ಸ್ಗಳನ್ನು ಇನ್ನು ಕಂಪ್ಲೀಟ್ ಮಾಡಿರು. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆಲ್ ಆನ್ಲೈನ್ ಕ್ಲಾಸಸ್.